ಬಾಯ್ ಐ ಮಿಸ್ ಯು. ಓ ಐ ಮಿಸ್ ಯು ಅಂತ ಹೇಳ್ತಾವ್ರೆ. ಅಪ್ಪಾಜಿ ಓಡಬಿಡ್ತಾನೆ ಅಪ್ಪಾಜಿ ಕೇಳಿಸ್ಕೊಂಡು. ಶ್ರೀಕೃಷ್ಣ ಪರಮಾತ್ಮನಕ್ಕೆ ಪರಮಾತ್ಮ ಅಂತವಳೆ. ನಿಂಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಅಮ್ಮ ಐ ಲವ್ ಯು ಅಂತ ಹೇಳಮ್ಮ ಅಪ್ಪಾಜಿಗೆ. ಗೈಸ್ ನೋಡಿ, ಮದುವೆ ಆಗಿ 30 ವರ್ಷ ಆಗದೆ, ಈಗ ಮಿಸ್ ಯು ಮಿಸ್ ಯು ಮಿಸ್ ಯು ಅಂತೆ ನಮ್ಮ ಅಪ್ಪಂಗೆ. ನಮ್ಮ ಅಪ್ಪ ಕೇಳಿಸ್ಕೊಂಡಿದ್ರೆ ಏನಂದ್ರೆ ಗೊತ್ತಾ, ಹೋಗಬಿಟ್ಟಿದ್ದೆ ಹೋಗಿದ್ ಬರೋ. ಗೈಸ್ ಈ ಸಾಂಗ್ ಯಾವ ಮೂವಿದು ಗೊತ್ತಾ? ನನಗೂ ಗೊತ್ತಿಲ್ಲ. ತಿಂದಿರೋ ಒಂದು ಪ್ಲೇಟ್ ಪಾನಿಪುರಿ ಮಸಾಲೆ ಪುರಿಗೆ ನಡಿಯಕಾಯ್ತಲ್ಲ ಅವ್ರ ಕೈಲಿ ನೋಡಿ ಉಂಟಾಡ್ತಾವ್ರೆ. ನೋಡಿ ಅವನಿಗೆ ತುಂಬಾ ಯೋಚನೆ ಅಂತ. ಎಷ್ಟು ಸಂಸಾರ ನೀಗಿಸ್ತಾ ಇದೆಯಪ್ಪ? 1 2 3. ನಾನು ಗೆಸಿದ್ದೀನಿ, ನಾನು ಹೊಟ್ಟೆ ಕಿಚ್ಚುರ್ಗೆಲ್ಲ ಹೊಟ್ಟೆ ಕಿಚ್ಚು. ಗಾಡಿಗೆ ಬ್ರೇಕ್ ಇಲ್ಲ, ಗುದ್ರೆ ಕೇಸ್ ಇಲ್ಲ ಅಂತ. ನೋಡಿ ನೋಡಿ ನೋಡಿ, ಬಾಹುಬಲಿ ಬಾಹುಬಲಿ. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಆಫ್ಟರ್ನೂನ್. ನಾನು ನಿಮ್ಮ ಪ್ರೀತಿ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಇದು ಸ್ವಲ್ಪ ಹೊಸ ಅಧ್ಯಾಯ ಇದ್ದು ಸ್ವಲ್ಪ ಏನೋ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ತಿಳಿಸ್ಕೊಡ್ತಿದ್ದೆ ಏನು ಮಾಡ್ತಾ ಇದ್ದೀನಿ ಏನು ಅಂತ. ಬಂದೆ. ಸೊ ಸ್ವಲ್ಪ ಕೆಲಸದಿತ್ತು, ಅದಕ್ಕೆ ಇವಾಗ ಎಲ್ಲ ಮಾಡ್ತಾ ಇದ್ದೆ ಒಬ್ಬೊಬ್ಬನೇ. ಸೊ ಹೊಸ ಹೆಜ್ಜೆ ಏನೋ ಒಂದು ಇಡ್ತಾ ಇದ್ದೆ. ಸೊ ಅದು ಇಡಬೇಕು ಅಂತಂದರೆ ಡ್ಯಾಡಿಯವ್ರು ಇಲ್ಲ ಅವ್ರೆ. ಬಾಯ್ ಬಾಯ್. ಸೊ ನಮ್ಮ ಡ್ಯಾಡಿಯವ್ರು ಇಲ್ಲ ಅವರೇ. ಅಮ್ಮ ಈಗ ಆಲ್ರೆಡಿ ರೆಡಿ. ಅತ್ತಿಗೆ ಇಲ್ಲೇ ಅವರೇ. ಹಲೋ ಹಾಯ್. ಸೊ ಎಲ್ಲ ರೆಡಿಯಾಗಿದ್ದೀವಿ, ಈಗ ಹೊರಡಬೇಕು. ಎಲ್ಲಿ ನನ್ನ ಚಪ್ಪಲ್ಲು ಗುಂಡ? ಅವನು ಬರಬೇಕು ಅನ್ನೋ ಖುಷಿ ಅವನಿಗೆ, ಬಟ್ ಕರ್ಕೊಂಡು ಹೋಗೋಕ್ಕಾಗಲ್ಲ. ಇಲ್ಲೇ ಐತೆ ಚಪ್ಪಲ್ಲು, ಇವನೇ ಹಾಕತ್ತೆ. ಸೊ ಗೈಸ್ ಎಲ್ರದ್ದು ಊಟ ಆಯಿತಾ? ನಾವೀಗ ಮೈಸೂರು ಹೋಗ್ತಾ ಇದ್ವಿ. ಮೈಸೂರು ನಮ್ಮ ಅಕ್ಕ ಅವ್ರಿಗೆ ಸ್ವಲ್ಪ ಕೈ ಏಟಾಗ್ಬಿಟ್ಟಿದ್ಯಂತೆ. ಸೊ ಅವ್ರನ್ನ ಹೋಗಿ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಇವತ್ತು ಹೋಗ್ಬಿಟ್ಟು ನೈಟ್ ಅಲ್ಲೇ ಸ್ಟೇ ಮಾಡಿಬಿಟ್ಟು ನಾಳೆ ಬೆಳಿಗ್ಗೆ ಎದ್ದು ಬರ್ತೀವಿ, ಓಕೆನಾ? ಆ್ಯಂಡ್ ಗೈಸ್, ಇನ್ಸ್ಟಾಗ್ರಾಮಲ್ಲಿ ಬೆಳಿಗ್ಗೆ ರೀಲ್ಸ್ ಹಾಕಿದ್ದಂಗೆ ತುಂಬ ಪ್ರೀತಿ ತೋರಿಸಿದ್ದೀರಾ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಆ ರೀಲ್ ಗೈಸ್ ಸೀರಿಯಸ್ಲಿ ಅದು ಜಸ್ಟ್ ವಿತಿನ್ 11 ಅವರ್ಸಲ್ಲಿ ನನಗೆ 100K ಫಾಲೋವರ್ಸ್ ಬಂದಿದ್ದು, 100K ವ್ಯೂಸ್ ಬಂದಿದ್ದಂತೂ ತುಂಬ ಖುಷಿ ಕೊಡ್ತು. ಅದೇ ನಾನು ವೀಡಿಯೋದಲ್ಲಿ ಹೇಳಿರೋ ಹಾಗೆ ಲೈಕ್ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಇದ್ದು ವಿತಿನ್ ಅವರ್ಸಲ್ಲಿ ಅಥವಾ ವಿತಿನ್ ಸಮ್ ಅವರ್ಸಲ್ಲಿ 100K ವ್ಯೂಸ್ ಬರೋದು ಇಸ್ ನಾಟ್ ಎ ಬಿಗ್ ಡೀಲ್. ಬಟ್ ನನ್ನ 1000 ಸಬ್ಸ್ಕ್ರೈಬರ್ಸ್ಗಿನ್ನ ಒಳಗಡೆ ಇದ್ದೂ ನಾನು ವಿತಿನ್ 11 ಅವರ್ಸಲ್ಲಿ 100K ವ್ಯೂಸ್ ತೊಗೊಂಡಿದ್ದೀನಿ ಅಂತಂದರೆ ತುಂಬ ಖುಷಿ ಕೊಡ್ತು ನನಗೆ ಆ್ಯಕ್ಚುಲಿ. ಆ್ಯಂಡ್ ಇನ್ನೊಂದು, ಈ ಇನ್ಸ್ಟಾಗ್ರಾಮಲ್ಲಿ ಒಂದು ಗ್ಲಿಚ್ ಆಗಿಬಿಟ್ಟಿದೆ ಗೈಸ್. ಗ್ಲಿಚ್ ಏನಪ್ಪ ಆಗಿದೆ ಅಂತಂದರೆ, ನಂದು ಲೈಕ್ ಫಾಲೋ ಮಾಡ್ತಿದ್ದಾರೆ, ಇಮಿಡಿಯೇಟ್ ಹೋಗಿ ಅವ್ರ ಪ್ರೊಫೈಲ್ ಚೆಕ್ ಮಾಡಿದ್ರೆ ಅನ್ಫಾಲೋ ಅಂತ ತೋರಿಸ್ತಿದೆ. ಸೊ ಅದೇನಾಗಿದೆ ಅಂತ ಗೊತ್ತಿಲ್ಲ. ಅರೌಂಡ್ ನೆನ್ನೆಯಿಂದ ನನಗೆ ಅರೌಂಡ್ ಆ ಥರ ಒಂದು 150 ನೋಟಿಫಿಕೇಷನ್ಸ್ ಆ ಥರ ಬಂದು ಅರೌಂಡ್ 70 to 80 ನೋಟಿಫಿಕೇಷನಲ್ಲಿ ಹಂಗೆ ಆಗಿದೆ. ಲೈಕ್ ನೋಟಿಫಿಕೇಷನ್ ಬರ್ತಿದೆ ದಟ್ ಅವ್ರು ನನ್ನ ಫಾಲೋ ಮಾಡ್ತಿದ್ದಾರೆ ಅಂತ. ಬಟ್ ಅವ್ರ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಪ್ರೊಫೈಲಲ್ಲಿ ಚೆಕ್ ಮಾಡಿದ್ರೆ ನನಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾಯಿಲ್ಲ. ಸೊ ಅದೇನೋ ಗೊತ್ತಿಲ್ಲ, ಗ್ಲಿಚ್ ಆಗಿತ್ತು ಅಂತ ಅನಿಸುತ್ತೆ. ಸೊ ಅವರಿಗೆಲ್ಲ ಮೆಸೇಜ್ ಹಾಕಿದ್ದೆ. ಆಮೇಲೆ ಮತ್ತೆ ನನ್ನ ಫ್ರೆಂಡಿಗೆ ಕೇಳಿದ್ರೆ ಇಲ್ಲ, ಮೋಸ್ಟ್ಲಿ ಜನಗಳು ಆ ಥರ ಮಾಡ್ತಾ ಇರ್ಬೋದು ಅಂತಂದ. ಬಟ್ ಯಾರು ನೋಡ್ತಾ ಇದ್ದೀರಾ ಆ ಥರ ಎಲ್ಲ ಏನೂ ಮಾಡೋಕ್ಕೆ ಹೋಗ್ಬೇಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ, ನಿಮಗೂ ಗೊತ್ತು. ಸೊ 1 ತಿಂಗಳಿಂದ ಸ್ಟಾರ್ಟ್ ಮಾಡಿ ಇವಾಗ ನಿಯರ್ ಟು 1000 ಸಬ್ಸ್ಕ್ರೈಬರ್ಸ್ ಇದ್ದೀನಿ. ಸೊ 1000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಒಂದು ಆ್ಯಕ್ಟಿವಿಟಿ ಥರ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಸೊ ಆ ಥರ ಒಂದು ಗ್ಲಿಚ್ ಆಗಿಬಿಟ್ಟಿತ್ತು. ಯಾರ್ಯಾರು ಈ ಥರ ಏನಾದರೂ ನ್ಯೂ ಕಂಟೆಂಟ್ ಕ್ರಿಯೇಟರ್ಸ್ ಯಾರ್ಯಾರು ಸ್ಟಾರ್ಟ್ ಮಾಡಬೇಕಾದ್ರೆ ಈ ಥರ ಏನಾದರೂ ಗ್ಲಿಚ್ ಆದರೆ, ಸೊ ಯಾರೇನು ಹೆದರ್ಕೊಳ್ಳೋಕೆ ಹೋಗ್ಬೇಡಿ, ಅದು ಸಾಲ್ವ್ ಆಗುತ್ತೆ, ಆಮೇಲೆ ಆಟೋಮೆಟಿಕ್ಕಾಗಿ ಸಾಲ್ವ್ ಆಗುತ್ತೆ. ಒಂದು ಹೆಲ್ಪ್ ಸೆಂಟರಲ್ಲಿ ಅವ್ರಿಗೊಂದು ಇದಾಕಿ, ಹೆಲ್ಪ್ ಸೆಂಟ್ರಲ್ಲಿ ಅವ್ರಿಗೊಂದು ರಿಕ್ವೆಸ್ಟ್ ರೈಸ್ ಮಾಡಿ. ಸೊ ಅದಾಗದೆ ಆಟೋಮೆಟಿಕ್ ಸರಿ ಆಗುತ್ತೆ. ಸೊ ಆ ರೀಲ್ನ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇವಾಗ ಹೊಸದಾಗಿ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇರ್ತಾರಲ್ಲ ಅವರಿಗೆಲ್ಲ ಶೇರ್ ಮಾಡಿ. ಏನಕ್ಕೆ ಅಂತಂದರೆ ಗೊತ್ತಲ್ವ ನಿಮಗೆ, ಲೈಕ್ ಬಿಗಿನರ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ 100K ವ್ಯೂಸ್ ಅನ್ನೋದು. ಸೊ ಆ ಥರ. ಸೊ ಗೈಸ್, ಇವಾಗ ನಾವು ಕಾರ್ ಹೊತ್ಕೊಂಡು ಮೈಸೂರು ಹೋಗ್ತಿದ್ವಿ. ಮೈಸೂರಲ್ಲಿ ನೋಡಿ, ಅವಳು ಆಲ್ರೆಡಿ ಎಲ್ಲ ಕುತ್ಕೊಂಡ್ಬಿಟ್ಟಾಳೆ. ಬನ್ನಿ ಬನ್ನಿ, ಹಾಯ್. ಆಲ್ರೆಡಿ ರೆಡಿಯಾಗಿ ಕುತ್ಕೊಂಡ್ಬಿಟ್ಟವಳೆ. ಸೊ ಗೈಸ್, ಈಗ ಕಾರ್ ಹೊತ್ಕೊಂಡು ಸುಯ್ ಅಂತ ಹೋಗೋದು. ಹೆಂಗೆ ಹೇಳಿ, ಸುಯ್ ಅಂತ. ಇಲ್ಲಿ ನೋಡಿ, ಇವಳು ಅವ್ರ ತಾತ ಅಲ್ಲಿ ಮೇಲ್ಗಡೆ ನಿಂತವ್ರೆ. ಅವ್ರ ತಾತಂಗೆ ಬಾಯ್ ತಾತ ಅಂತ ಹೇಳ್ತಾರೆ. ಅಪ್ಪಾಜಿ ಬಾಯ್ 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 ಐ ಮಿಸ್ ಯು. ಓ ಬಾ ಬಾ ಬಾ. ಗೈಸ್, ನಮ್ಮಮ್ಮ ನಮ್ಮ ಅಪ್ಪಗೆ ಐ ಮಿಸ್ ಯು ಅಂತ ಹೇಳ್ತಾವ್ರೆ.
ಅಪ್ಪಾಜಿ ಓಡೇ ಬಿಡ್ತಾನೆ ನಮ್ಮ ಅಪ್ಪಾಜಿ ಕೇಳಿಸ್ಕೊಂಡು. ಗೈಸ್ ನೋಡಿ, ಗಂಡನ್ ಮುಂದಿನ ಬಿಟ್ಬಿಟ್ಟಿರ್ತಲ್ಲ ನಮ್ಮಮ್ಮ. ಇವತ್ತು ಹೋಗ್ಬಿಟ್ಟು ನಾಳೆ ಬೆಳಿಗ್ಗೆ ಬರ್ತೀವಿ. ಬಟ್ ಅಂದ್ರೂ ಮಿಸ್ ಯು ಅಂತೆ. ಮಿಸ್ ಯು, ಐ ಮಿಸ್ ಯು. ಹೆಂಗಮ್ಮ ಹೇಳಮ್ಮ, ಅವ ಹೇಳವ, ಅವ ಹೇಳವ, ಅವ ಹೇಳವ, ಅವ ಹೆಂಗಮ್ಮ ಹೇಳ. ಅದಕ್ಕೆ ಕೇಳಿಸ್ಕೊಂಡ್ರ? ಐ ಮಿಸ್ ಯು ಅಂತೆ. ಅಮ್ಮ ಐ ಲವ್ ಯು ಅಂತ ಹೇಳಮ್ಮ ಅಪ್ಪಾಜಿಗೆ. ಅಪ್ಪಾಜಿಗೆ ಹೇಳಮ್ಮ, ಹೇಳಮ್ಮ ಐ ಲವ್ ಯು ಅಂತ ಹೇಳಮ್ಮ. ಹೇಳಮ್ಮ ಐ ಲವ್ ಯು ಅಂತ ಹೇಳಮ್ಮ. ಅಮ್ಮ ಹೇಳಮ್ಮ, ಹೇಳಮ್ಮ, ಹೇಳಮ್ಮ ಐ ಲವ್ ಯು ಅಂತ ಹೇಳಮ್ಮ. ಅಮ್ಮ ಹೇಳಮ್ಮ. ಗೈಸ್ ಇಲ್ಲಿ ಯಾರೋ ಬೀಡಿ ಸೆತ್ಕೊಂಡು ಹೋಗ್ತಾವ್ರ, ಅದಕ್ಕೆ ನಮ್ಮ ಅಮ್ಮಕ್ಕೆ ಮೂಗು ಮುಚ್ಕೊಂತೈತಿ ಯಾರೋ ಬೀಡಿ ವಾಸನೆ ಅಂತ. ಗೈಸ್ ನೋಡಿ, ಮದುವೆ ಆಗಿ 30 ವರ್ಷ ಆಗದೆ, ಈಗ ಮಿಸ್ ಯು ಮಿಸ್ ಯು ಮಿಸ್ ಯು ಅಂತೆ ನಮ್ಮ ಅಪ್ಪಂಗೆ. ನಮ್ಮಪ್ಪ ಕೇಳಿಸ್ಕೊಂಡಿದ್ರೆ ಏನಂತದ್ದು ಗೊತ್ತಾ? ಹೋಗಬಿಟ್ಟಿದೆ, ಹೋಗಿದ್ ಬರೋದು. ನಮ್ಮಪ್ಪ ಹೋಗಬಿಟ್ಟಿದೆ ಅಂತ ಬೈದಿರೋರು. ಸೊ ಇವಾಗ ಅದ್ಯಾವುದೋ ATM ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅವರಲ್ಲಿ ಬೈತಾವ್ರೆ. ನಮ್ಮ ಮಾವ ಇವಾಗ ಕಾಲ್ ಮಾಡಿದ್ರು. ಸೊ ನಾವು ಈಗ ಶ್ರೀ ಅಂತ ಹೋಗ್ತೀವಿ ಮೈಸೂರಿಗೆ. ಅಮ್ಮ ಅವ್ರಿಗೆ ಏನಾದ್ರು ತಗೊಂಡಿದ್ದೀರಾ? ಹಣ್ಣಿಗಿನ್ನು ಏನಾದ್ರು ತಗೊಂಡಿದ್ದೀರಾ? ಏನೇನು ತಗೊಂಡಿದ್ದೀರಿ? ಮಾಮೂಲಿ ಗೈಸ್, ಈಗ ಹಾಸ್ಪಿಟ್ಲಿಗೆ ನೋಡಕ್ ಹೋದಾಗ ತಗೊಂಡೋಗಲ್ವಾ, ಆ ಥರ ನಾರ್ಮಲ್ ಆಗಿ ತಗೊಂಡವ್ರೆ. ಆ್ಯಪಲ್, ಮೂಸಂಬಿ, ಕಿತ್ಲೆಹಣ್ಣು ಅನ್ಕೊಂಡು ಬಾಳೆಹಣ್ಣು ಅಲ್ಲಿ ಹೋಗ್ತಾ ತಗೊಬೇಕು. ಗೈಸ್ ಆನ್ ದ ವೇ ಹೋಗ್ತಾ ಇದ್ದು, ನಮ್ಮಮ್ಮ ಏನ್ ಮಾಡೈತೆ ಅಂತಂದ್ರೆ ಬ್ಲೌಸ್ ಪೀಸ್ ತರೋದೇ ಮರ್ತ್ಬಿಟ್ಟೈತೆ. ಅಂದ್ರೆ ಅಲ್ಲಿ ಅಕ್ಕ ಮನೆಗೆ ಹೋಗ್ಬಿಟ್ಟು ಬ್ಲೌಸ್ ಹೊಲ್ಕೊಳ್ಳೋಣ ಅಂತ ಅನ್ಕೊಂಡಿದ್ರಂತೆ. ಎಲ್ಲ ಮತ್ತೆ ಬ್ಲೌಸ್ ಪೀಸು ಈ ಬ್ಲೌಸ್ ಪೀಸೇ ಬಿಟ್ಬಿಟ್ಟು ಬಂದ್ಬಿಟ್ಟವ್ರೆ. ಬ್ಲೌಸ್ ಪೀಸ್ ಬಿಟ್ಬಿಟ್ಟು ಬಂದ್ಬಿಟ್ರೆ ಬ್ಲೌಸ್ ಹೆಂಗ್ ಹೊಲಿತಾರಲ್ಲಿ? ಹೆಂಗ್ ಹೊಲಿತೀರಮ್ಮ? ತಗೊಂಬರ್ಬೇಕಾನೆ ಬರುವಾಗ. ಗೈಸ್ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಬ್ಲೌಸ್ ಪೀಸ್ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ರು. ಅದಕ್ಕೆ ಅರ್ಧ ದಾರಿಗೆ ಬಂದ್ಬಿಟ್ಟು ಮತ್ತೆ ವಾಪಸ್ ಹೋಗಿ ಇವಾಗ ಎತ್ಕೊಂಬತ್ತಾ ಇದೀವಿ. ಇವಳು ನೋಡಿ, ಇವಳು ಅಲ್ಲಿ ಹೋದ್ಮೇಲೆ ಆಟ ಆಡಕೈತಿದೆ ಅಂತ ಅಂದ್ಬಿಟ್ಟು ಮಲ್ಕೊಬಿಟ್ಟವಳೆ. ತೋರ್ಸಮ್ಮ ವೇಲ್ ತೆಗಿಸ್ಬಿಟ್ಟವಳಿಗೆ. ಗ್ಯಾಪಲ್ಲೇ ನಿದ್ದೆ ಹೊಡ್ಕೊತಾವಳೆ. ಇನ್ನು ಅಲ್ಲಿ ಹೋಗ್ಬಿಟ್ರೆ ನಿದ್ದೆ ಮಾಡಲ್ಲ ಗೈಸ್, ಅದಕ್ಕೆ ಇಲ್ಲೇ ಮಲ್ಗಿಸ್ಬಿಡ್ತಾವ್ರ ನಮ್ಮ ಮನೇಲಿ. ಅಲ್ಲಿ ಹೋಗ್ಬಿಟ್ಟು ಆಟ ಆಡ್ಬೇಕಲ್ಲ, ಅಲ್ಲೆಲ್ಲ ಹುಡುಗರವರಲ್ಲ, ಅವ್ರ ಜೊತೆ ಎಲ್ಲ ತುಂಬಾ ಆಟ ಆಡ್ಬೇಕು ಅಂತ ಅಂದ್ಬಿಟ್ಟು ಈಗ ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಟನ ಅಂತ ಆಟ ಆಡ್ತಾಳೆ. ಅಂದ್ರೆ ನೀವು ಅಲ್ಲ, 8 ನಂಬರ್ ಟ್ರೈಲರ್. ನೀವು 25 ವರ್ಷ ಎಕ್ಸ್ಪೀರಿಯನ್ಸ್, ಬ್ಲೌಸ್ ಪೀಸ್ ಬಿಟ್ಬಿಟ್ಟು ಹೋಯ್ತಾ ಇದ್ದೀರಲ್ಲ, ಹೆಂಗೆ ಅದು? ಅದು ಹೆಂಗೆ ಅದೇ ಅದಂಗೆ ಅಂತೆ. ಗೈಸ್ ನಿಮ್ಮನೇಲಿ ಯಾರ್ಯಾರು ಈ ಥರ ಮರವಿರೋರು ಇದ್ರೆ ಅವ್ರನ್ನ ಕಮೆಂಟಲ್ಲಿ ಟ್ಯಾಗ್ ಮಾಡಿ ಹೇಳ್ತೀನಿ. ಮರವಿನ ಗೈಸ್ ನಮ್ಮ ಅಮ್ಮಂಗೆ ನಾವು ಮರವಿನ ರಾಣಿ ಅಂತ ಹೆಸರಿಕ್ಕಿದ್ರು ಏನು ಪರವಾಗಿಲ್ಲ. ಮರ್ತೇ ಬಿಟ್ಟಿರ್ತಾರೆ. ಇವಾಗ ಏನೋ ಒಂದು ಹೇಳ್ತಾ ಇರ್ತಾರೆ, ಆಮೇಲೆ 2 ಸೆಕೆಂಡ್ ಮರ್ತು ಬಿಟ್ಟಿರ್ತಾರೆ ಅಲ್ಲಮ್ಮ. ಅಂಗಡಿಗೂ ಅಷ್ಟೇ, ಅಂಗಡಿಗೆ ಹೋಗುವಾಗ ಏನಾರು ಐಟಮ್ ಹೇಳ್ತಾ ಇರ್ತಾರೆ, ಅಲ್ಲೇ ಮರ್ತು ಬಿಟ್ಟಿರ್ತಾರೆ. ಅದಾದ್ಮೇಲೆ ಮತ್ತೆ ಅಯ್ಯೋ ಇದು ಮರ್ತೋಯ್ತು, ಇದು ತಗೊಂಬ, ಅದು ಮರ್ತೋಯ್ತು, ಇದು ತಗೊಂಬ ಅಂತ ಅಂದ್ಬಿಟ್ಟು 20 ಸರಿ ನಾನು ಓಡಾಡಿಸ್ತಾರೆ ಅಲ್ಲಮ್ಮ. ಗೈಸ್ ನಾನು ಹೇಳಿಲ್ವಾ, ನಾನು ಇವ್ರಿಗೆ ಪರ್ಸನಲ್ ಡ್ರೈವರ್ ಮಾತ್ರ ಅಲ್ಲ, ಎಲ್ಲಾ ತರದ ಕೆಲ್ಸಾನು ಮಾಡಿಸ್ತಾರೆ. ಅದಕ್ಕೆ ತಿಂಗಳ 20,000 ಕೊಡಿ ಅಂತ ಅವತ್ತಿಂದ ಕೇಳ್ತೇನೆ, ಬಟ್ ಕೊಡ್ತಾ ಇಲ್ಲ. ನನ್ನ ಮನೇಲಿ ಸಾಕಿರೋದೇ ಹೆಚ್ಚು ಅಂತ ಅವ್ರೆ. ಏನ್ ಮಾಡೋಣ? ಏನು ಮಾಡಂಗಿಲ್ಲ, ಸುಮ್ಮನೆ ಇರ್ಬೇಕಷ್ಟೇ. ಗೈಸ್ ಬ್ಲೌಸ್ ಮರ್ತ್ಬಿಟ್ಟು ಬಂದಿತ್ತು ಟೆನ್ಷನ್ಗೆ. ಆ ಟೆನ್ಷನ್ ಹೋಗ್ಲಿ ಅಂದ್ಬಿಟ್ಟು ನಮ್ಮ ಅಮ್ಮನ ಕೈಲಿ ಇವಾಗ ಹಾಡು ಹೇಳಿಸ್ತಾ ಇದೀನಿ. ಏನಮ್ಮ ಪಕ್ಕ ಆಡ್ತೀರಾ ಇವಾಗ? ಆಡಿ. ಗೈಸ್ ಈ ಸಾಂಗ್ ಯಾವ ಮೂವಿದು ಗೊತ್ತಾ? ನನಗೂ ಗೊತ್ತಿಲ್ಲ ಯಾವ ಮೂವಿದು ಅದಕ್ಕೆ ಸಾಂಗ್ ಇದು. ಸಕ್ಕತ್ತಾಗಿದೆ ಸಾಂಗ್, ಕೇಳಿಸ್ಕೊಳ್ಳಿ ಗೈಸ್. ತುಸು ಕರುಣೆ ತೋರಿಸು ಬಡಪಾಯಿಗೆ, ಅತಿಯಾಗಿದೆ ಆಕರ್ಷಣೆ, ಏನಾದರೂ ನೀನೇ ಹೊಣೆ, ಇರಲಾರೆ ಸುಮ್ಮನೆ, ತುಸು ಕರುಣೆ ತೋರಿಸು ಬಡಪಾಯಿಗೆ. ಗೈಸ್ ನಮ್ಮನೆಯವ್ರಿಗೆ ಅಷ್ಟೇ ಬರೋದು, ಲಿರಿಕ್ಸ್ ಅಷ್ಟೇ ಬರೋದು ತಾನೆ ನಿಮಗೆ? ನಿಜ ಹೇಳಿ, ಲಿರಿಕ್ಸ್ ಅಷ್ಟೇ ತಾನೇ ಬರೋದು, ಅದಕ್ಕೆ ನಿಮಗೆ ಲಿರಿಕ್ಸ್ ಅಷ್ಟೇ ತಾನೇ ಬರೋದು. ಸೊ ಗೈಸ್ ಇವ್ರಿಗೆ ಲಿರಿಕ್ಸ್ ಅಷ್ಟೇ ಬರೋದು. ನನಗೂ ಲಿರಿಕ್ಸ್ ಅಷ್ಟೇ ಬರೋದು, ನನಗೂ ಅಷ್ಟೇ ಬರೋದು. ಅದಕ್ಕೆ ನಿಮ್ನ ಕೇಳಿದ್ ನಾನು.
ಗೈಸ್ ನಮ್ಮ ಮಲಗಿದ ಪರ್ಣಿಕಾ ಮೇಡಮ್ ಅವ್ರು ಎದ್ರು ಇಲ್ಲಿ ಆನ್ ದ ವೇ ಪಾನಿಪುರಿ ತಿನ್ನೋಣ ಅಂತ ಬಂದಿದೀವಿ. ಹಾಯ್ ಮಾಡು ಮನೆ ಪರ್ಣಿ, ಇಲ್ಲಿ 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 ಹಾಯ್ ಮಾಡು. ಹಾಯ್ ಹಾಯ್ ಗೈಸ್, ನಿದ್ದೆಗಳನ್ನೆಲ್ಲ ಅವಳೆ ಏನ್ ಮಾತಾಡ್ತಾವಳೆ ಅಂತ ಅವಳಿಗೆ ಗೊತ್ತಿಲ್ಲ. ಸೊ ನಾವೀಗ ಮೈಸೂರು ಮಹಾಮಾನ ಸರ್ಕಲ್ ದಗಳ್ಳಿ ಮೈಸೂರು ದಟ್ಗಳ್ಳಿ ದಟ್ ಸಮಥಿಂಗ್ ಏನೋ ಐತೆ ಗೈಸ್, ಅದು ಓದೋಕ್ಕೆ ಬರ್ತಲ್ಲ ನನಗೆ. ಸೊ ಇಲ್ಲಿ ಪಾನಿಪುರಿ ತಿನ್ನಕ್ಕೆ ಬಂದಿದ್ದೀವಿ. ಏನಾಯ್ತು? ಬೆಲ್ಟಾ? ಪೂರ್ಣಿ ಅವ್ರಿಗೆ ಬೆಲ್ಟ್ ಕಟ್ತಾವ್ರೆ ನಮ್ಮದಕ್ಕೆ. ನಮ್ಮ ಮಮ್ಮಿಯವ್ರು ಇಲ್ಲಿ ಹಿಡಿತಾವ್ರೆ. ಮಾಮಿ ಚಲೋ ಗೈಸ್, ಇಲ್ಲಿ ಬಂದರೆ ಮಸ್ಟ್ ಟ್ರೈ ಮಾಡಿ. ಪಾನಿಪುರಿ ಸಕ್ಕತ್ತಾಗಿರುತ್ತಂತೆ. ಬಂಗಾರಪೇಟೆ ಪಾನಿಪುರಿ, ಬಂಗಾರಪೇಟೆ ಪಾನಿಪುರಿ ಅಂತೆ, ಕ್ರೇಜಿಯಾಗಿರುತ್ತಂತೆ. ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ನಮ್ಮ ಅದಕ್ಕೆ ನೋಡಿ ಪಾಪ ಅವರು ಇರೋದು 3 ಅಡಿ, ಅದಕ್ಕೆ ಇಲ್ಲಿ ಸಾಕೊಂಬಂದವ್ರು. ಇವ್ರದ್ದು ಶೂ ನೋಡಿ, ಇವ್ರದ್ದು ಶೂ ನೋಡಿ ಗೈಸ್ ಹೆಂಗಾಗ್ಬಿಟ್ಟೈತೆ. ಅದನ್ನೇ ತುಳ್ಕೊಂಡು ನೋಡ್ಬೋತಾಳೆ ಗೈಸ್. ನೋಡಿ ಇಲ್ಲಿ ಕಿಂಗ್ ಆಫ್ ಬಂಗಾರಪೇಟೆ KOB ಪಾನಿಪುರಿ ಮತ್ತು ಚಾಟ್ಸ್ ಸಕ್ಕತ್ತಾಗಿ ಮಾಡ್ತಾರಂತೆ ಇಲ್ಲಿ. ಸೊ ನಾವು ಫಸ್ಟ್ ಟೈಮ್ ಬಂದಿರೋದು, ಚೆನ್ನಾಗಿ ಮಾಡ್ತಾರಂತೆ. ಸೊ ಯಾರಾದರೂ ಬಂದರೆ ಇಲ್ಲಿಗೆ ಮೈಸೂರು ಕಡೆಗೆ ಬಂದು ತಿನ್ಕೊಂಡು ಹೋಗಿ, ಓಕೆನಾ ಗೈಸ್. ಇಲ್ಲಿ ಏನೇನೆಲ್ಲ ಸಿಗುತ್ತೆ ನೋಡಿ, ಪಾನಿಪುರಿ, ಮಸಾಲ ಪುರಿ, ಬೇಲ್ಪುರಿ. ಭಯ್ಯ ಅವರೇ ಕ್ಯಾ ಅಣ್ಣ, ಇದು ಇನ್ನೊಂದೇನು? ದಹಿ ಪುರಿ, ಬೇಲ್ಪುರಿ, ಸೇವ್ ಪುರಿ ಗೈಸ್. ಎಲ್ಲ ಏನೇ ತೊಗೊಂಡ್ರು 50 ರೂಪೀಸ್. ಸಾರಿ, ಇಲ್ಲೇ ಇದೆ. ಅಯ್ಯಯ್ಯೋ ನಾನು ನೋಡಿಲ್ಲ. ನೋಡಿ, ಮಿಕ್ಸರ್ ಮಸಾಲ, ಸೇವ್ ಪುರಿ, ದಹಿ ಪುರಿ, ಬೇಲ್ಪುರಿ, ಮಸಾಲ ಪುರಿ, ಪಾನಿಪುರಿ, ಏನೇ ತೊಗೊಂಡ್ರು 50 ರೂಪೀಸ್. ನೋಡಿ ಎಲ್ಲ ಇಲ್ಲೇ ಬಿಸಿ ಬಿಸಿ ಮಾಡಿಕೊಡ್ತಾರೆ ನಿಮಗೆ. ಫುಲ್ ಗರ್ಮಿ ಗರ್ಮಿ ಗರ್ಮಿ. ಅಣ್ಣ ಚುರ್ಮುರಿನೂ ಕೊಡ್ತೀರಾ? ಮತ್ತು ಕಡಲೆಪುರಿ ಐತೆ. ಬೇಲ್ಪುರಿಗೆ ಅದು. ಓಕೆ ಓಕೆ ಗೈಸ್, ಚುರ್ಮುರಿ ಇಲ್ವಂತೆ ಇಲ್ಲಿ. ಚುರ್ಮುರಿ ಇಲ್ಲ, ಓನ್ಲಿ ಚಾಟ್ ಐಟಮ್ಸ್, ಓನ್ಲಿ ಚಾಟ್ಸ್. ಓಕೆ ಬನ್ನಿ. ಹಾಯ್ 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 ಮಾಡು, ಹಾಯ್ ಮಾಡುವ, ಹಾಯ್ ಮಾಡು, ಹಾಯ್ ಮಾಡವ. ಗೈಸ್ ಅವಳು ನಿದ್ದೆಗಣ್ಣಲ್ಲ ಒಳ್ಳೆ. ನಾನು ಏನು ರಿಯಾಕ್ಷನ್ ಮಾಡಿಸಿದ್ರು ನನಗೆ ಏನೋ ರೆಸ್ಪೆಕ್ಟೇ ಇಲ್ಲ ಗೈಸ್, ರೆಸ್ಪೆಕ್ಟೇ ಇಲ್ಲ ಗೈಸ್, ಫುಲ್ ಅನ್ರೆಸ್ಪೆಕ್ಟು ಹಂಗೆ ಆಗ್ಬಿಟ್ಟಿದೆ ಗೈಸ್. ಪಾನಿಪುರಿ, ಮಸಾಲ ಪುರಿ ಎಲ್ಲ ಬಂತು. ನಮ್ಮ ಅದಕ್ಕೆ ಬೇಲ್ಪುರಿ ಹೇಳಿದ್ರಂತೆ. ನಮ್ಮ ಅದಕ್ಕೆ ಬೇಲ್ಪುರಿ ಇವಾಗ ಬಂತು ನೋಡಿ, ಸೀ ಅಂತ ಇವಾಗ ಬಂತು ಬೇಲ್ಪುರಿ. ಏನು ಬೇಕಾ ನಿಂಗೆ? ನೀನೇನು ತಿಂತೀಯ? ಬೇಲ್ಪುರಿ ಬೇಕಾ, ಮಸಾಲ ಪುರಿ ಬೇಕಾ, ಪಾನಿಪುರಿ ಬೇಕಾ? ಗೈಸ್ ಪಾನಿಪುರಿ ನಂದು, ಬೇಲ್ಪುರಿ ಅವ್ರದ್ದು, ಮಸಾಲ ಪುರಿ ಅವ್ರದ್ದು. ಇವಳು ಪಾಪ ಏನಿಲ್ಲ ನೋಡಿ, ಏನೋ ತಿಂತಾಯಿದ್ದಿ? ಏನು ತಿಂತಾಯಿದ್ದಿ? ಏನು ತಿಂತಾಯಿದ್ದಿ ಹೇಳು? ಬಾಯಿ ತೆಗೆದು ಬಿಡೋದು ಬೇರೆ ತೋರಿಸ್ತಾಳೆ. ಅಲ್ಲಿ ತಿನ್ನಲ್ಲಿ ಅಜ್ಜಿ ತಿನ್ನಿಸ್ತಾಳೆ ನೋಡಿ, ತಿನ್ನು ಆಮೇಲೆ. ಪಾನಿಪುರಿ ಯಾರ್ಯಾರಿಗೆಲ್ಲ ಪಾನಿಪುರಿ ಇಷ್ಟ? ಬನ್ನಿ ಪಾನಿಪುರಿ ತಿನ್ಕೊಂಡು ಹೋಗಿ ಗೈಸ್. ಮಸಾಲ ಪುರಿ, ಪಾನಿಪುರಿ ಎಲ್ಲ ತಿನ್ಕೊಂಡು ನಮ್ಮ ಅಕ್ಕವ್ರ ಮನೆಗೂ ಪಾರ್ಸಲ್ ತೊಗೊಂಡು ಹೋಯ್ತಾ ಇದ್ದೀವಿ ಈಗ. ಓಹೋ, ತಿಂದಿರೋ ಒಂದು ಪ್ಲೇಟ್ ಪಾನಿಪುರಿ ಮಸಾಲ ಪುರಿಗೆ ನಡೆಯೋಕ್ಕಾಯ್ತಲ್ಲ ಅವ್ರ ಕೈಲಿ ನೋಡಿ. ಉಂಟಾಡ್ತಾವ್ರೆ. ಹೇಳಿ ನಾನು ಹೋಗ್ಬಿಡ್ತೀನಿ ಆ ಕಡೆ. ಒಂದು ಪ್ಲೇಟ್ ಪಾನಿಪುರಿ ಮಸಾಲ ಪುರಿ ತಿಂದಿರೋದಕ್ಕೇ ಈ ಮಟ್ಟಿಗೆ ಉಂಟಾಡ್ತಾವ್ರಲ್ಲ. ಏನಾದ್ರು ಊಟ ಗೀಟ ಮಾಡಿಸ್ಬಿಟ್ಟಿದ್ದಿದ್ರೆ ನಡೆಯೋಕ್ಕೆ ಆಯ್ತಿರ್ಲಿಲ್ವೇನವರು. ತಾಳಮ್ಮ. ಸೊ ಗೈಸ್, ನಾವೀಗ ಬಂದು ಮನೆ ಹತ್ರ. ಯಾಕಿಷ್ಟೊಂದು ಇದ್ದವರಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ನಾವು ಬರ್ತಾರೋದು. ಸೊ ಇಟ್ಸ್ ಎ ಸರ್ಪ್ರೈಸ್ ಥಿಂಗ್. ಸೊ ಈಗ ಇನ್ನೊಂದು 30 ಮೀಟರ್ಸಲ್ಲಿ ಲೆಫ್ಟ್ ತಗೊಂಡ್ರೆ ನಮ್ಮ ಅಕ್ಕವ್ರ ಮನೆ ಬಂತು. ಅಲ್ಲೆಲ್ಲ ಏನು ಮಾಡ್ತಾವ್ರೆ ನೋಡೋಣ. ಸದ್ಯಕ್ಕೆ ಮನೆ ಹತ್ರ ಯಾರು ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ಕದ ಹಾಕಿದೆ. ಎಲ್ಲ ಮತ್ತೆ ಅವರೆಲ್ಲ ಒಳಗಡೆ ಇದ್ದಾರೆ ಗೈಸ್. ಲಾಕ್ ಅನ್ಲಾಕ್ ಮಾಡ್ರಮ್ಮ. ಇದು ಅನ್ಲಾಕಿ ಆಯ್ತಲ್ಲ ಇದು ಗೈಸ್. ಇದು ನೋಡಿ, ಕಾರ್ ಅನ್ಲಾಕಿ ಆಯ್ತಲ್ಲ. ಈಗ ಆಯ್ತು ನೋಡಿ. ನಾನೇನು ಇಳಿಬೇಕಾ ಬೇಡ ನಾವು? ಅಯ್ಯೋ ಗೊತ್ತಾಗ್ಬಿಟ್ಟೈತೆ, ಈ ಕಡೆಯಿಂದನೇ ಬರಬೇಕು ಅಂತ ಗೊತ್ತಾಗ್ಬಿಟ್ಟೈತೆ. ಯಾರು ಹೇಳಿದ್ದು? ಗೊತ್ತಾಗ್ಬಿಟ್ಟೈತೆ.
ಓಡಾಯ್ತವ್ರಲ್ಲಿ. ಲಲ್ಲ ಎಲ್ಲ ಹಾಲ್ ಕರಿತಾವ್ರೆ. ಜೀವು ಗುಂಡಾಡಿ ಗುಂಡ ಜೀವು. ಇವ್ರು ಕ್ಯಾಮ್ರಾಗ್ ಬೀಳ್ತಾರೆ, ಕ್ಯಾಮ್ರಾಗ್ ಬೀಳಿಸ್ಬಿಡ್ತೀನಿ ನೋಡಿ ಹೆಂಗ್ ಓಡಾಯ್ತಾರ ನೋಡಿ ಗೈಸ್ ಅವರು. ಹಾಯ್ ಗೈಸ್, ಇಲ್ಲಿ ನೋಡಿ, ಇದ್ರದ್ದು ಒಂದ್ ಕಣ್ಣು ಬಿಳಿ ಒಂದ್ ಕಣ್ಣು ಕರಿ. ಹಾ, ಎಲ್ಲಿ 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 ಇಲ್ಲಿ ನೋಡಿ, ವೇಲಾಕ ಮುಚ್ಕೊಂತವ್ರೆ. ನಡ್ರಮ್ಮ. ಲಲ್ಲ 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 ಲಲ್ಲ. ಅಯ್ಯೋ, ಇಲ್ಲಿ ನೋಡಿ ಗೈಸ್, ನಮ್ಮ ಅಕ್ಕ ಹೆಂಗ್ ಕೈ ಏಟ್ ಮಾಡ್ಕೊಂಡ್ ಕೂತವ್ರೆ ನೋಡಿ. ಯಾಕವ ಎಲ್ಲೋಗಿದವ? ಕೈ ತೋರ್ಸು. ಎಲ್ಲ ಯಾವ ಮಟ್ಕಾಗದೆ? ಯಪ್ಪ, ಆಪರೇಷನ್ ಮಾಡಿದಾರಾ? ಎಲ್ಲಿ ಕೆಲಸ ಮಾಡೋಗಾಗಿದ್ದದು? ನಿನ್ ಝೂಮ್ ಹಾಕಿ ತೆಗಿಯೋದಿಲ್ಲ ಗೈಸ್. ಇವ್ರು ನೋಡಿ ಹೋಗ್ಬಿಟ್ಟು ಅವಸ್ಕೊತಾರೆ. ಇವ್ನು ನೋಡಿ, ಇವನು ತಿಂಡಿ ಪೋತ. ಇಲ್ಲಿ ಇವಳು ನೋಡಿ, ಅವನೆಲ್ಲ ವಿಷಯ ಇಲ್ಲ. ಇವ್ರು ನೋಡಿ, ಇವ್ರ ಹೆಂಗ್ ಮುಚ್ಕೋತಾವ್ರೆ. ಎಲ್ಲ ತಿರ್ಗಿ ಕಡಿಗೆ ವಿಷಯ ಇಲ್ಲ. ಆ ಕಡೆ ಮನೆ ಬರೋದು ಯಾವಾಗ ಅವನು? ಇನ್ನು 10 ನಿಮಿಷ. ವಾಕ್ಯ ಪ್ರೈಮ್ ಮಿನಿಸ್ಟರ್ ವಿಡಿಯೋ ಮಾಡಬೇಕು ಗೈಸ್. ಇವರು ನಮ್ಮ ಅಕ್ಕವ್ರ ಅಮ್ಮ. ಇವ್ರಿಗೆ 3 ಜನ ಮಕ್ಕಳು, 2 ಹೆಣ್ಣು 1 ಗಂಡು ಗೈಸ್. ಮೊನ್ನೆ ನಮ್ಮ ಅದಕ್ಕೆ ಬಾಗಲಕೋಟೆಗೆ ಹೋಗಿದ್ದಾಗ ಹೇಳಿದ್ರು ನೋಡಿ, ಏನೋ ಒಂದೇ ಚೌಲ್ಟ್ರಲ್ಲಿ ಅಣ್ಣ ತಮ್ಮನ ಇಬ್ರು ಒಂದೇ ಮನೆ ಕೊಟ್ಟರು ಅಂತ. ಹಂಗೆ ಇವ್ರಿಬ್ರು ಮಕ್ಳು ಒಂದೇ ಮನೆ ಕೊಟ್ಟವ್ರಲ್ವಾ ತಾನೇ? ಅಣ್ಣ ತಮ್ಮದಿರ್ಗೆ ಇಬ್ರು ಒಂದೇ ಮನೆಗೆ ಅಕ್ಕ ತಂಗಿರ್ನ ಅಣ್ಣ ತಮ್ಮಂಗ್ ಕೊಟ್ಟವ್ರೆ. ಇವ್ರ ಅಕ್ಕ ಯಾಕೋ ಒಂಚೂರು ನಾಚ್ಕೋತವ್ರೆ. ಏನ್ ಹೇಳಿ? ಸೊ ಇವ್ರು ಇಬ್ರು ಅಕ್ಕ ತಂಗಿರ್ನ ಅಣ್ಣ ತಮ್ಮಂಗೇನೆ ಕೊಟ್ಟವ್ರೆ. ಇವನು ಹಂಗೆ ಒಂದೇ ಮನೆ ಕೊಡೋಣ ಅಂತೀವಿ, ಬಟ್ ಏನ್ ಮಾಡೋದು, ಇವ್ನು ಇರೋನೇ ಒಬ್ಬ. 2-3 ಜನ ಇಲ್ಲ ಗೈಸ್. ಕಾರಲ್ಲಿ ಬಂದ್ಬಿಟ್ಟು ಫುಲ್ ಸುಸ್ತಾಗ್ಬಿಟ್ಟಿದೆ ನೋಡಿ, ದಬಾಕೊಂಬಿಟ್ಟಿವಿ ನಾವಂತ. ನಮ್ಮ ಹಳೆ ಮನೆಯಲ್ಲಿ ನಾವು ಹಿಂಗೆ ಮನೆ ಕತ್ತಿದ್ದು, ಚಾಪೆ ಹಾಸ್ಕೊಬಿಟ್ಟು ಮನೆ ಕೊಬಿಟ್ಟಿದ್ದಿದ್ರೆ ಫುಲ್ ನೆಮ್ಮದಿ. ಯಾವ ಟೆನ್ಷನ್ ಇರ್ತಿರ್ಲಿಲ್ಲ, ಏನೂ ಇರ್ತಿರ್ಲಿಲ್ಲ. ಈಗ ಹೊಸ ಮನೆ ಕಟ್ಬಿಟ್ಟು ಆ ಮನೆ ಕ್ಲೀನ್ ಮಾಡೋದೇ ಆಗ್ಬಿಟ್ಟೈತೆ. ಏನ್ ನೋಡ್ತೀವಿ? ಎಲ್ಲ ವಿಡಿಯೋ ಮಾಡ್ತೀನಿ ಅಂತಂದ್ರೆ ಓಡ್ತಾರೆ ಗೈಸ್, ಗುಡು ಅಂತ ಓಡ್ತಾವ್ರೆ ಎಲ್ಲಾರು. ಇವ್ನು ನೋಡಿ, ಇವ್ನು ಇನ್ಸ್ಟಾಗ್ರಾಮ್ ಲಾಗಿನ್ ಮಾಡ್ತಾವನೆ. ನೋಡ್ಕೊಳ್ಳಿ ಪಾಸ್ವರ್ಡ್, ಯೂಸರ್ ಐಡಿ ಪಾಸ್ವರ್ಡ್ ಎಲ್ಲ ನೋಡ್ಕೊಳ್ಳಿ. ಹುಡುಗಿಗೆ ಮೆಸೇಜ್ ಮಾಡ್ತಾವನೆ ಇವನು. ಇನ್ಯಾರು ಮೆಸೇಜ್ ಮಾಡ್ತಿದ್ದಿಲ್ಲ, ಎಲ್ಲ ತೋರ್ಸು. ಇನ್ಯಾರು ಮೆಸೇಜ್ ಮಾಡ್ತಿದ್ದೆ ಗೈಸ್ ನೋಡಿ, ಇನ್ಸ್ಟಾಗ್ರಾಮ್ ಲಾಗಿನ್ ಮಾಡ್ತಾವ್, ನೋಡ್ಕೊಬಿಟ್ರಿ ಹೇಳ್ತೀನಿ. ಇಲ್ಲಿ ಇನ್ನೊಬ್ಬ ಬಂದ. ಇಲ್ಲಿ ಇನ್ನೊಬ್ಬ. ಬೆಳಗ್ಗೆ ಏನ್ ಮಾಡ್ತಿದ್ದೆ? ಸಾಕ್ಷಿ ತೆಗಿ ಅಂದ್ರೆ ಏನ್ ಮಾಡ್ತಿದ್ದೆ? ಸಾಕ್ಷಿ ತೆಗಿ ಅಂದ್ರೆ ಗೈಸ್, ಒಂದು ಶಾರ್ಟ್ಸ್ ಲೂಸ್ ಆಗ್ಬಿಟ್ಟಿತ್ತಂತೆ. ಅದೇ ಓದು ಅಂದ್ಬಿಟ್ಟು ಸಣ್ಣ ಮಾಡ್ಬಿಟ್ಟಿದ್ದೀರ. ನಿನ್ಗೇನು ಅನ್ಸಿಲ್ಲ ಗೈಸ್? ಈ ಹುಡುಗನ್ನ ಓದು ಅಂದ್ಬಿಟ್ಟು ತಿರ್ಗ್ಲ ಕಡೆಗೆ ಈ ವೈದ್ಯನ ಓದು ಅಂದ್ಬಿಟ್ಟು ತೀರಾ ಸಣ್ಣ ಮಾಡ್ಬಿಟ್ಟವ್ರು ನೋಡಿ. ಸೊರ್ಗೋಗ್ಬಿಟ್ಟವ್ನು ಪಾಪ. ಇಷ್ಟು ದಪ್ಪ ಕಾಣಿಸ್ತಾವನಷ್ಟೇ. ಜರ್ಕಿನ್ ತೆಗಿತಾ ನೋಡಿ. ಈಗ ಅಪ್ಪ ನಾವು ಜರ್ಕಿನ್ ತೆಗಿ ಅಂತಾರದು. ಬೆಳಗ್ಗೆ ಮಧ್ಯಾಹ್ನ ಸಾಕ್ಸ್ ತೆಗಿಯೋದಕ್ಕೆ ಬೇರೆನೋ ತೆಗೆದ್ಬಿಟ್ಟಿದ್ದೀನಿ ನೀನು ನೋಡಿ. ಎಷ್ಟು ಸಣ್ಣ ಆಗ್ಬಿಟ್ಟ ನೋಡಿ. ಪಣಿ ಕೇಳು, ಯಾಕೆ ಸಣ್ಣ ಆಗಿದ್ದೀರಿ ಅಂತ ಕೇಳು. ಫುಲ್ ಸಣ್ಣ ಆಗ್ಬಿಟ್ಟವನು ಪಾಪ. ಅವ್ರಮ್ಮ ಓದು ಅಂತ ಓದಿಸ್ತಾವ್ರೆ ಪಾಪ. ಒಯ್ದ ಸಣ್ಣನೇ ಆಗೋದು. ಸಣ್ಣ ಮಾಡಿದ್ಯಲ್ಲ ಒಯ್ದು, ನಿನಗೇನು ಅನ್ಸಿಕ್ಕಿಲ್ಲ ನಿಂಗೆ? ಓಡ್ತಾವ್ರ ಅವ್ರು, ಕ್ಯಾಮ್ರಾಗೆ ಬೀಳ್ತಾ ಇಲ್ಲ. ಯಾಕೆ ಸಣ್ಣಾಗಿದ್ದೀ? ಎಲ್ಲ ಅವ್ರ ಪ್ರಭಾವ. ಅವ್ರದ್ದೇ ಪ್ರಭಾವ ಅಂದ್ಯಾ? ಓ, ಇಲ್ಲಿ ಬಾಡಿ ಬಿಲ್ಡರ್ ಪಾತ್ರೆ ಎತ್ಕೋಯ್ತವ್ರೆ. ಏನಪ್ಪ ಯೋಚನೆ ನಿನ್ಗೆ? ಯಾವ್ದಪ್ಪ ಯೋಚನೆ? ಗೈಸ್ ನೋಡಿ, ಅವನಿಗೆ ತುಂಬಾ ಯೋಚನೆ ಅಂತ. ಎಷ್ಟು ಸಂಸಾರ ನೀಗಿಸ್ತಾ ಇದೆಯಪ್ಪ? 2-3 ಸಂಸಾರ ನೀಗಿಸ್ತಾವನಂತೆ. ನೋಡಿ, ನನಗೊಂದು ಇಲ್ಲ. ಇವನು ಈ ಏಜಲ್ಲೇ 2-3 ಸಂಸಾರ ನೀಗಿಸ್ತಾವನೆ. ಅದಕ್ಕೆ ಸಣ್ಣ ಬಿಟ್ಟನ ಕಣಮ್ಮ.
ಎರಡೆರಡು ಅಮ್ಮ ಅಮ್ಮ ಎರಡೆರಡು ಮೂರ್ ಸಂಸಾರ ಸಾಗಿಸ್ತಾವನೆ ಅಂತಂದ್ರೆ ನಾವ್ ಇರ್ತವೆ ಟೆನ್ಷನ್. ಅವನು ಇಲ್ಲಿಂದ ಅವನೇ ಹೇಳಿದ್ದು, ನಾನು ಹೇಳದ್ನಾ ಕೇಳೋನು, ಅವನೇ ಹೇಳಿದ್ದು 3 ಸಂಸಾರ ಇದಾವ ಅಂತ ಅವನಿಗೆ. ಈಗ ಅಲ್ಲಿಂದ ಇಲ್ಲಿಗೆ ತರಕಾರಿ ತಂದ್ಕೊಡ್ಬೇಡ್ವಾ, ಅಲ್ಲಿಂದ ಇಲ್ಲಿಗೆ ಅವೆಲ್ಲ ತಂದ್ಕೊಡ್ಬೇಡ್ವಾ? ಕೇಸ್ ನೋಡಿ 3 ಸಂಸಾರ ಮೇಂಟೈನ್ ಮಾಡ್ತಾನೆ. ನಾನು ಇನ್ನೂ ಒಂದು ಮಾಡೋಕ್ಕಾಗಿಲ್ಲ. ಹೆಂಗ್ಲಾ ಅದು ಟಿಪ್ಸ್ ಏನಾರು ಕೊಡ್ಲಾ? ಟಿಪ್ಸ್ ಕೊಡ್ಲಾ ನನ್ನ ಫಾಲೋವರ್ಸ್ಗೆ ಹೆಂಗೆ ಸಂಸಾರ ಸಂಭಾಳಿಸೋದು ಅಂತ? ಬೈ ಬರ್ತೆ ಬಂದ್ಬಿಡ್ತದಂತೆ. ಗೈಸ್ ಈಗ ಪಾನಿಪುರಿ ತಿಂದವ್ರಲ್ಲ, ಪಾನಿಪುರಿ ತಿನ್ನಕ್ಕೆ ಬೈತವ್ರ ಎಲ್ರಿಗೂ. ಎದ್ ಕಡೆ ಕಲ್ಸಿ ಬೇಗ ಬೇಗ, ನೀವೇನು ಆರಾದ್ಮೇಲೆ ತಿಂತೀರಾ? ಇಲ್ಲೇ ಅವೆಲ್ಲ ಪುಲ್ಲ ಅಲ್ಲೇ ತಿನ್ಕೊಂಡ್ಬಂದು. ಇಲ್ಲಿ ನೋಡಿ ಅವಳ ಪಣಿ. ಬೋಸಿ ಬಂತು. ಬೋಸಿ ಈಗ ಪಾನಿಪುರಿ ಹಾಕ್ಬಿಟ್ಟು ಕಲ್ಸ್ಬಿಟ್ರೆ ಇಲ್ಲಿ ಶೆಫ್ ಬಂದವ್ರೆ. ಯಾರು ಫ್ರೀ ಫೈರ್ ಯಾರು ಆಡ್ಲಿ ಸುಮ್ಕಿರೋ. ನಾವು ಪಬ್ಜಿ ಆಡ್ತೀವಿ, ಈಗ ನಾವು ಸಿವತ್ತು ಹೋದ್ರೆ ಫ್ರೀ ಫೈರ್ ಏನು ಅಂದ್ರೆ ಇವನು 3 ಸಂಸಾರ ಸಾಗಿಸ್ತಾವನಲ್ಲ ಹೆಂಗೆ? ಹೌದೌದು, ನಾವು ಬಂದಿದ್ದೀವಿ ಅಂತಂದ್ರೆ ಏನು ಮಾಡಂಗಿಲ್ಲ. ಕಾರ್ಡ್ಸ್ ಎತ್ಕೊಂಡ್ಬಿಟ್ರೆ ನಾವು ಮಾಡೋಣ ಇವಾಗ. ಹೋಗ ಕಾರ್ಡ್ಸಿದ್ರೆ ತಾಂಬ ಇದ್ದದ ಕಾರ್ಡ್ಸ್ ಇದಾವ ತರ್ಸೋ ಆಡೋಣ. ಕಾರ್ಡ್ಸ್ ಹೌದು ಇರ್ಬೇಕು. ನೀನು ಓಡು ಗುಡು 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 ಅಂತ ಇವ್ರಾಗ ತೀರಾ ನಾಚ್ಕೋತಾರೆ. ಗೈಸ್ ಅವ್ರು ನನಗೆ ಅತ್ತೆ ಆಗ್ಬೇಕು. ಅವಳು ಹಿಂದೆಗಡೆ ಔಸ್ಕತ್ತಾವಳಲ್ಲ, ಅವಳು ನನ್ನ ಎಂಟ್ರಾಗಬೇಕು. ಅವಳು ಯಾಕೋ ಔಸ್ಕತ್ತಾವಳೆ. ಆಮೇಲೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬಿಡಿ. ಇವನೇನು ಎಲ್ಲ ವಿಡಿಯೋದಲ್ಲೂ ಆ ಮಾವನ ಮಕ್ಳು ಬಂದ್ರು ಎಂಟ್ರಾಗಬೇಕು ಅಂತಾನೆ. ಮಾವನ ಮಕ್ಳು ಎಂಟ್ರೇ ಆಗ್ಬೇಕು ನನಗೆ. ಶ್ರೀಕೃಷ್ಣ ಪರಮಾತ್ಮನಕ್ಕೆ ಮೈಮಾತ್ಮ ಅಂತವಳೆ. ಮೂಗಲ್ ಯಾಕೆ ಮಾತಾಡಿ ಬಾಯಲ್ಲಿ ಮಾತಾಡೋದು ನೀನು? ನಂಗೆ ಬನ್ನಿ ನಂಗೆ ಗೈಸ್ ಎಲ್ರಿಗೂ ಮುತ್ಕೊಡ ಆಟ ಆಡ್ತಾಳ ಅವಳು. ಕೊಡಕ್ಕಿಲ್ವತ್ತೆ ಅವಳು, ಹೆಣ್ಮಕ್ಳು ಕೊಡಲ್ಲ ಅವಳು. ಬವ್ವಾ ನಂಗೆ ನಂಗೆ ಕ್ಯಾಮ್ರಾ ನೋಡ್ಬಿಡ್ತಾಳೆ, ನಿಂತ್ಬಿಡ್ತಾಳೆ. ಬಾ ನಂಗೆ ಪಪ್ಪಿ ಕೊಡುವ, ಪಪ್ಪಿ ಕೊಡು. ಅಲ್ಲಿ ಕ್ಯಾಮ್ರಾ ನೋಡ್ಬಿಟ್ರೆ ಸಾಕು. ಎಲ್ಲಿ ಪಪ್ಪಿ ವಿಷಾಣು ಕೊಡು. ಕ್ಯಾಮ್ರಾ ಕೊಡು. ಪಪ್ಪಿ ಕೊಡು. ನನ್ಗೆ ಇಲ್ಲಿ ಪಣಿ ಇಲ್ಲಿ. ಅವ್ರ ಅಜ್ಜಿ ಕೊಡಕ್ ಹೋಯ್ತಾವಳೆ. ಅವಳು ಕೊಡ್ಬೇಡ ಗೈಸ್. ಅವಳು ಕೊಡ್ತಾರ ಅಂದ್ಬಿಟ್ಟು ಅವ್ರವ್ರೆ ಕಿತ್ಕೊಂಡ್ ಕೊಡ್ಸ್ಕೊತಾವ್ರೆ. ಪಣಿ ನನ್ಗೆ ಅಗ್ಗಿ ನಂಗೆ ಪಣಿ ನಂಗೆ. ರಜ್ಜಿಗೆ ಮಾತ್ರ ಅಗ್ಗಿ ಕೊಡ್ತಾಳೆ. ಇವನು ಓಡ್ಬಿಟ್ಲು. ನಂಗೆ ಬಂದ ಅಲ್ಲಿ ನಂಗೆ ಅಗ್ಗಿ ನಂಗೆ ಇನ್ನೊಂದು ಪಪ್ಪಿ ಸೌಂಡ್ ಬರ್ಬೇಕು. ಸೌಂಡ್ ಬರಂಗ್ ಕೊಡು ಅಷ್ಟೇ. ಸೌಂಡ್ ಮುಚ್ಕೊಟ್ಟೆ ಅಷ್ಟೇ. ಯಾಕಾಡು ಇವತ್ತು ನನ್ನ ಹತ್ರ ಇಲ್ಲವೇ ಇಲ್ಲ. ಗೈಸ್ ಇವ್ರನ್ನ ಸತತವಾಗಿ 2 ಸಲ ಸೋಲ್ಸಿ ನಾನು ವಿನ್ ಆಗಿದ್ದೀನಿ. ಎಲ್ಲ ಬರೀ ಸುಳ್ಳು. ನಾನು ಸುಳ್ಳು ಹೇಳ್ತಾ ಇದ್ದೀನ? ನಾನು ಗೆದ್ದೇ ಇಲ್ವಾ? ನನ್ನ ಕೈಲೇ ಆಯ್ತು. ನನ್ನ ಕೈಲೇ ಕಾರ್ಡಿಲ್ಲ. ಹಂಗಿದ್ರೆ ನನ್ನ ಕೈಲೇ ಕಾರ್ಡಿಲ್ಲ. ನಾನು ಗೆದ್ದಿದ್ದೀನೇನೋ ಹೊಟ್ಟೆ ಕಿಚ್ಚೋರ್ಗೆಲ್ಲ ಹೊಟ್ಟೆ ಕಿಚ್ಚು. ನಾನು ಗೆದ್ದಿದ್ದೀನಿ ಹೊಟ್ಟೆ ಕಿಚ್ಚು. ಲವ್ ಸುಳ್ಳು ಅಂತ ಹೇಳಿದ್ರೆ ಈ ಸರಿ 10th ಅವನು. ಈ ಸರಿ 10th ನೀನು
10th ಸುಳ್ಳು ಹೇಳ್ಬೇಡ. ಆಯ್ತು ಗೈಸ್, ಆಯ್ತಾ? 9th ಗೈಸ್, ಅದೇ ಗೊತ್ತಿಲ್ಲ. ಇಲ್ಲ ಎಲ್ಲೋ ಮೇಲೆ ರೆಡ್ ಹಾಕ್ಬಾರ್ದು. ಪ್ಲಸ್ ಪವರ್ ಆಗ್ತಿರೋದು ಎಲ್ಲೋ ಮೇಲೆ ರಿವರ್ಸ್ ಹಾಕೋಬೇಕಿದ್ರೆ ರಿವರ್ಸ್ ಪವರ್ ಕಾರ್ಡ್ ಅಲ್ವಾ ಅದು, ನಿನಗೆ ಗೊತ್ತದಷ್ಟೇ. ಗೈಸ್ 2 ಸಲ ಇವಳೆಲ್ಲ ಸೋಲ್ಸಿ ನಾನು ಗೆದ್ದಿದ್ದೀನಿ. ಅವಳು ತರ ರಿವರ್ಸ್ ಕರ ಹಿಂಗ್ ಹಾಕಿದ್ಲು, ಇಲ್ಲಿ ರಿವರ್ಸ್ ಅವಳು ಹಾಕಿದ್ಲಾ, ನಿಂಗೆ ಗೊತ್ತಾ? ನೀನ್ ರಿವರ್ಸ್ ಹಾಕ್ತೆ ಮತ್ತೆ ಅವಳಿಗೆ ಯಾರು ಹಾಕಿದವ? ನೀನ್ ಹಾಕಿದ್ಮೇಲೆ ನೀನ್ ಹೆಂಗ್ ಹಾಕ್ತೆ ಕಾರ್ಡ? ರಿವರ್ಸ್ ಹಂಗಾರೆ ನೀನ್ ಹಾಕ್ಬೇಕು ಹಿಂಗ್ ತಾನೇ ಬರ್ತಾರದು, ಉಲ್ಟಾ ಹಿಂಗ್ ಬರ್ತಾರದು. ರೆಡ್ ಯಾವ್ದಾದ್ರು ಹಾಕು. ಗೈಸ್ ಇವಾಗ ಊಟ ಮಾಡಕ್ಕೆ ಕರೀತಾರೆ, ಇಲ್ಲ ಅಂತಂದ್ರೆ ಅಟ್ಟಾಡ್ಸ್ಕೊಂಡು ಹೊಡಿತಾರೆ ನನಗೆ. ಫಸ್ಟ್ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ನಾನೇ ವಿನ್ನು. ಇವರೆಲ್ಲ ಸೋತ್ಬಿಟ್ರು ಹೋಯ್ತವ್ರೆ, ಎಲ್ಲ ಎದ್ದಿ ಹೋಯ್ತವ್ರೆ, ಸೋತ್ಬಿಟ್ಟು ಹೋಯ್ತವ್ರೆ. ನಮ್ಮ ಅಕ್ಕವ್ರ ಮನೆಯಲ್ಲಿ ಒಟ್ಬಿರಿ ಊಟ ಮಾಡ್ಕೊಂಡು ಈಗ ಕೆಳಗಡೆ ಮನೆಗೆ ಹೋಗಿ ಮಲ್ಕೊಳಕ್ಕೆ ಹೋಗ್ತಾ ಇದೀವಿ. ಕೆಳಗಡೆ ಮನೆ ಅಲ್ಲಿದೆ. ಇವಾಗ ಒಟ್ಬಿರಿ ಉಂಡ್ಬಿಟ್ವಲ್ಲ, ಅದಕ್ಕೆ ಸ್ವಲ್ಪ ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೆ. ಅಷ್ಟೊಳಗೆ ನಡ್ಕೊಂಡು ಹೋಗ್ಬೇಡ, ಹಂಗೆ ಸೈಕಲ್ ಹೊಡ್ಕೊಂಬ ಅಂತಂದ್ರೆ ನೋಡಿ ಇಲ್ಲಿರೋ ಸೈಕಲ್ ಹೊಡ್ಕೊಂಡು ಹೋಗ್ಬೇಕು. ಸೊ ಉಂಡ್ಮೇಲೆ ಇವಾಗ ಸೈಕಲ್ ಎಷ್ಟೋ ದಿನ ಆಗೈತೆ ಗೈಸ್ ಹೊಡೆದಿ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಸೈಕಲ್ ಹೊಡೆದಿದ್ದು. ನಡಿ ಬತ್ತಿ ನಡಿ. ಗೈಸ್ ಸೈಕಲ್ ಹೆಂಗಿದೆ ನನ್ನ ಸೈಕಲ್ ರೈಡು? ಅಲ್ಲಲ್ಲ ರೋಡೇ ಕಾಣಿಸ್ತಾ ಇಲ್ಲವಲ್ಲಪ್ಪ ಗೈಸ್. ಇರಿ, ರೋಡೇ ಕಾಣಿಸ್ತಾ ಇಲ್ಲ ನೋಡಿ. ಯಾವುದೋ ಚಿಕ್ಕ ಐಕ್ಳು ಗಾಡಿ ಕೊಟ್ಬಿಟ್ಟವ್ರು ನನ್ನ ಕೈಲಿ ಹೊಡಿ ಅಂತ. ನೋಡಿ ಎಷ್ಟು ದಿನ ಆಗಿತ್ತು ಗೊತ್ತಾ ಗೈಸ್ ನನ್ನ ಸೈಕಲ್ ಹೊಡೆದು? ತುಂಬ ದಿನ ಆಗೋಗಿತ್ತು. ಅಯ್ಯಯ್ಯೋ ಗೈಸ್, ಬ್ರೇಕೇ ಇಲ್ಲ ಇದರಲ್ಲಿ. ಗಾಡಿಗೆ ಬ್ರೇಕ್ ಇಲ್ಲ, ಗುದ್ರೆ ಕೇಸ್ ಇಲ್ಲ ಅಂದ್ಕೊಂಡು ಹೊಡ್ಕೊಂಡು ಹೋಯ್ತಾ ಇರೋದೆ ಝೀ ಅಂತ. ನೋಡಿ ಮೇಲ್ಗಡೆ ಮನೆಯಿಂದ ಕೆಳಗಡೆ ಮನೆ ತಕ್ಕ ಬಂದಿದ್ದೀವಿ. ಸೊ ಇಲ್ಲಿ ಇವಾಗ ಹೋಗ್ಬಿಟ್ಟು ಶಿಸ್ತಾಗಿ ಹೋಗಿ ಮನೆ ಕಳದೆ. ಎಲ್ಲ ಪಾರ್ಕಿಂಗ್ ಎಲ್ಲ ಇದ್ರದ್ದು ಅಲ್ಲ. ಸೊ ಪಾರ್ಕಿಂಗಿಗೆ ಬಂದಿದ್ದೀವಿ ಈಗ. ಸೊ ಗಾಡಿ ಪಾರ್ಕ್ ಮಾಡಿಬಿಟ್ಟು ನೋಡಿ, ಇದೇ ನಮ್ಮ ಅಕ್ಕವರ ಪ್ಯಾಲೇಸು, 2ನೇ ಮನೆ. ಸೊ ಇಲ್ಲಿ ಹೋಗ್ಬಿಟ್ಟು ಇವಾಗ ಅಮ್ಮ ಒಟ್ಟು ಉಂಡ್ಬಿಟ್ಟು ಹೊಟ್ಟೆಲ್ಲ ನೋಯ್ತದೆ. ಸೊ ಈಗ ಹೋಗ್ಬಿಟ್ಟು ಇಲ್ಲ ಬಾತ್ರೂಮ್ಗೆಲ್ಲ ಹೋಗಲ್ಲ. ಸೊ ಈಗ ಇಲ್ಲಿ ನೋಡಿ ಬಾಹುಬಲಿ ಅಲ್ಲ ಒಂದೇ ಕೈಲಿ ಎತ್ಕೊಂಡು ಸರಿ 2 ಕೈಲಿ ಎತ್ಕೊಯ್ತವನೆ. ಏನಪ್ಪ ಬಾಹುಬಲಿ 2 ಕೈಯಾಗ ಎತ್ಕೊಯ್ತಿಯಲ್ಲೋ ಏನೋ? ನಮ್ಮ ಅಕ್ಕ ಓಡ್ತಾಳೆ ಇವಾಗ, ಮುಂದಕ್ಕೆ ತಗೊಂಡ್ರೆ ಓಡ್ತಾಳೆ ನಮ್ಮ ಅಕ್ಕ. ಅವರೆಲ್ಲ ಸ್ವಲ್ಪ ಶೈ ಬೀಳ್ತಾವ್ರೆ. ಸೊ ಗೈಸ್ ಇವತ್ತಿನ ವಿಡಿಯೋ ಹಿಂಗಿತ್ತು. ನಾನು ನಿಮ್ಮ ಅರುಣಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್. ಬಾಯ್ ಹೇಳು. ಬೈ ಗೈಸ್.